ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಇದೀಗ ಬಂದ ಸುದ್ದಿ ಅಂತಾರಲ್ಲ, ಆ ರೀತಿಯ ಒಂದು ವಿಚಾರವನ್ನು ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಚಾರ ಕೇಳಿದ್ರೆ ಸ್ವಲ್ಪ ನಿಮಗೆ ಬೇಜಾರಾಗಬಹುದು, ಬಟ್ ಆದರೆ ಕಾಲ ಮತ್ತು ಕೈಮೀರಿದ ಸಂದರ್ಭ ಯಾರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಆ ಥರದೊಂದು ವಿಚಾರ, ಶಾಂತಿ ಕ್ರಾಂತಿ. ಎಲ್ಲರೂ ಸ್ವಯಂಕೃತವಾಗಿ ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೇಳಿಯೇ ತಮ್ಮ ಮನಸ್ಸಿನ ಅಭಿಪ್ರಾಯವನ್ನ, ಅಭಿಮಾನವನ್ನ ಆನಂದದಿಂದ ವ್ಯಕ್ತಪಡಿಸಿದ್ರು. ಒಂದು ಲೆಕ್ಕಕ್ಕೆ ಶಾಂತಿ ಕ್ರಾಂತಿ ದೊಡ್ಡ ಕ್ರಾಂತಿನೇ ಮಾಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಇದರಿಂದ ಏನಾಯ್ತು ಅಂತಂದ್ರೆ ಲಹರಿ ಕಂಪನಿಯವರಿಗೆ ಅಥವಾ ಆ ಆಡಿಯೋ ಕಂಪನಿಯವರಿಗೆ ವ್ಯೂಸ್ ಜಾಸ್ತಿ ಆಯಿತು, ಅದರ ರೀಲ್ಸಲ್ಲಿ ಹಾಡು ಬೆಳೆಸ್ಕೊಂಡು ಹೊರತು ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಮತ್ತೊಬ್ಬ ಸ್ನೇಹಿತರು ಈ ಸಿನಿಮಾದ ಬಗ್ಗೆ ಅಲೆ ಎದ್ದಿತ್ತಲ್ಲ, ಮತ್ತೆ ರಿಲೀಸ್ ಆಗತ್ತೆ, ರಿಲೀಸ್ ಮಾಡ್ತಾರೆ ಅಂತ ಅಂದಾಗ ಆಗ ಅವ್ರು ಬರೆದಿದ್ರು, ಸಾಧ್ಯವೇ ಇಲ್ಲ, ಇದು ಕಷ್ಟ ಇದೆ ರಿಲೀಸ್ ಆಗೋದು ಅಂತೇಳಿ. ಅವರು ಅವತ್ತು ಬರೆದಂಥ ಟೆಕ್ನಿಕಲ್ ಪಾಯಿಂಟನ್ನು ನಾನು ಇವತ್ತು ನೆನೆಸ್ಕೊಂತೀನಿ, ಸಿನಿ ಬಜ್ ಅರುಣ್ ಅಂತ ಹೇಳಿ. ಹೀಗೆ ಎಲ್ಲ ಯೋಚನೆ ಮಾಡ್ತಿರುವಾಗ ನನಗೂ ಅನಿಸ್ತಾ ಇತ್ತು, ಗುರು, ನಾನು ರವಿಚಂದ್ರನ್ ಅವರ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ನ ಹುಚ್ಚು ಅಭಿಮಾನಿಗಳಲ್ಲೊಬ್ಬ. ನಾನು ಯಾಕೆ ಈ ವಿಡಿಯೋದ ಬಗ್ಗೆ ಮಾತಾಡಬಾರ್ದು, ಈ ಸಿನಿಮಾದ ಬಗ್ಗೆ ಮಾತಾಡಬಾರ್ದು? ಈ ಸಿನಿಮಾ ಏನಾದರೂ ಗೆದ್ದಿದ್ದರೆ ಯಾವ ಲೆವೆಲ್ಗೆ ಹೋಗಿತ್ತು ಇಂಡಸ್ಟ್ರಿ ಅಂತೆಲ್ಲ ಹೇಳ್ತಾರಲ್ಲ, ನಾವು ಈ ವಿಷಯದಲ್ಲಿ ಅಭಿಮಾನ ವ್ಯಕ್ತಪಡಿಸ್ಬೇಕಲ್ಲ, ಅಭಿಪ್ರಾಯವನ್ನು ಮಂಡಿಸ್ಬೇಕಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಆದರೆ ಲಾಜಿಕ್ ಬೇಕಲ್ವಾ? ಆ ಮ್ಯಾಜಿಕ್ಕನ್ನು ಮಾಡಿದಂತಹ ಆ ಲಾಜಿಕ್ ಮ್ಯಾನ್ ಈ ಬಗ್ಗೆ ಮಾತಾಡಬೇಕಲ್ವಾ? ಅವರೇ ಮಾತಾಡ್ತಿಲ್ಲ ಕನಸುಗಾರ, ನಾವೇನು ಮಾತಾಡೋದು ಸ್ವಾಮಿ? ನಮ್ಮಿಂದ ಒಂದು ಪೋಸ್ಟ್ ಕಾರ್ಡ್ ಹಾಕ್ಬೋದಷ್ಟೇ, ಸಿನಿಮಾ ಮತ್ತೆ ರಿಲೀಸ್ ಆದರೆ ನಾವೆಲ್ಲ ಹೋಗಿ ನೋಡ್ತೀವಿ ಅಂತ ಹೇಳಿ. ಅವತ್ತೇ ಎಲ್ಲರೂ ಮನಸಾರೆ ನೋಡಿದ್ದರೆ, ಇಡೀ ರಾಜ್ಯ ಅವರ ಒಂದು ಪ್ರಯತ್ನವನ್ನು ಕೊಂಡಾಡಿದ್ದರೆ ಈ ಥರದ ಪರಿಸ್ಥಿತಿ ಬರ್ತಿದ್ದಿಲ್ಲೇನೋ ಅಂತ ಅನಿಸುತ್ತೆ. ಏನು ಮಾಡೋಕ್ಕಲ್ಲ, ಕೆಲವೊಂದು ಟೈಮ್ ಪ್ರಾಮಾಣಿಕ ಪ್ರಯತ್ನ, ಪ್ರಚಂಡ ಪ್ರಯತ್ನ, ಭಾರೀ ಪ್ರಯತ್ನಗಳು ನೆಲ ಕಚ್ಚಿ ಬಿಡುತ್ತವೆ. ಹಾಗೆ ಶಾಂತಿ ಕ್ರಾಂತಿ ಅನ್ನೋದು ರವಿಚಂದ್ರನ್ ಅವರ ಬಾಳಿಗೆ ಕ್ರಾಂತಿ ಆಗಲಿಲ್ಲ. ಅವರು ಮಾಡಿದ ಸಾಹಸ ಕಡಿಮೆನ, ಒಂದೇ ಸೆಟ್ನಲ್ಲಿ ಒಂದೇ ಕಥೆಯನ್ನ 3 ಜನ ಸ್ಟಾರ್ ನಟರನ್ನ ಆಕ್ಷನ್ ಕಟ್ ಹೇಳಿ ತಾನೂ ಆಕ್ಟಿಂಗ್ ಮಾಡಿ, ಅದೆಂಥ ಪ್ರತಿಭೆ, ಅದೆಂಥ ಶಕ್ತಿ ಅವತ್ತು ರವಿಚಂದ್ರನ್ ಅವ್ರಿಗೆ ಇತ್ತು ಅನ್ನೋದು ಶಾಂತಿ ಕ್ರಾಂತಿ ನೋಡ್ರೆ ಗೊತ್ತಾಗತ್ತೆ. ಆ ಸಿನಿಮಾಗೆ ಅಂದರೆ ಸೆಪ್ಟೆಂಬರ್ 19, 1991ಕ್ಕೆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಿತ್ತು. ಈಗೇನಾದರೂ ರಿಲೀಸ್ ಆಗಿದ್ರೆ 35 ವರ್ಷ ಆದ ನಂತರ ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಏನು ಗುರು ಹಿಂಗಂತ ಇದೆಯಾ? ರಿಲೀಸ್ ಆದರೆ ರಿಲೀಸ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಎತ್ತ? ಈ ಬಗ್ಗೆ ಸೂಕ್ತವಾದ ವ್ಯಕ್ತಿ ಇಬ್ಬರೇ ಇದ್ದರು ಆ ವಿಚಾರವಾಗಿ ಮಾತನಾಡೋದಕ್ಕೆ. ಒಂದು ಕ್ರೇಜಿ ಸ್ಟಾರ್ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್, ಮತ್ತೊಬ್ಬರು ಅವರ ತಮ್ಮ ವೀರಸ್ವಾಮಿ ಅಥವಾ ಈಶ್ವರಿ ಪ್ರೊಡಕ್ಷನ್ನ ಎಲ್ಲ ಥರದ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಅವ್ರ ತಮ್ಮ ಬಾಲಾಜಿ ಅವರು ಈ ಬಗ್ಗೆ ಹೇಳಬೇಕಾಗಿತ್ತು. ರಿಲೀಸ್ ಮಾಡ್ತಿರೋ ಮಾಡಲ್ಲೋ ಅನ್ನೋದನ್ನ, ಆ ವಿಚಾರವನ್ನು ಬಾಲಾಜಿಯವರು ಈಗ ಮಂಡಿಸಾಗಿದೆ. ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗಾಗಿರ್ಬೋದು, ನಮ್ಮ ಅಣ್ಣನಿಗಾಗಿರ್ಬೋದು, ನಮಗಾಗಿರ್ಬೋದು, ನೀವು ತೋರಿಸಿರೋ ಪ್ರೀತಿ ಅಪಾರವಾದದ್ದು. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಈ ಒಂದು ಪ್ರೀತಿ ಶುರುವಾಗಿದ್ದ ಒಂದು 2-3 ದಿನಕ್ಕೇ ನಾನು ನಮ್ಮ ಅಣ್ಣ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಅವತ್ತಿಂದ ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ. ಬಟ್ ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದು ಕೊಡಬೇಕು ಅನ್ನೋ ಆಸೆ ನಮಗಿದೆ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ಏನು ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು, 10 ತಿಂಗಳು, ಇಲ್ಲ 1 ವರ್ಷ, ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಅದು ಏನಕ್ಕೆ ಅಂದರೆ, ಮತ್ತೆ ನಾವು ಕಲರಿಂಗ್ ಮಾಡಬೇಕು, ನೆಗೆಟಿವ್ಸ್ ಫೇಡ್ ಔಟ್ ಆಗಿರುತ್ತೆ, ಮತ್ತು ಮ್ಯೂಸಿಕ್ ಮಾಡಿಸ್ಬೇಕು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಎಫೆಕ್ಟ್ಸ್ ಮಾಡಿಸ್ಬೇಕು, DI ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು, ಈ ಥರ ತುಂಬ ವಿಷಯಗಳಿದೆ. ಅದನ್ನು ಅವತ್ತೇ ನಮ್ಮಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನು ಇವತ್ತು ನಿಮ್ಮ ಆಸೆಗಳಿಗೆ ನಾವು ತೊಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಒಂದು ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು, ಇಷ್ಟು ವಿಷಯಗಳಿದೆ.
ಆಮೇಲೆ ಇನ್ನೊಂದೊಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಜನ ನನಗೆ ಮಾಧ್ಯಮಗಳು, ಅಭಿಮಾನಿಗಳು, ನಮ್ಮ ಕಲಾ ರಸಿಕರು ಎಲ್ಲರೂ ನಮಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ, ಅಕ್ಟೋಬರ್ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ ಅನ್ನೋದು ಅದು ಸುಳ್ಳು. ಆಗಲ್ಲ. ನಿಮ್ಮ ಅಭಿಮಾನ ನಮ್ಗೆ ಅರ್ಥ ಆಗ್ತಾ ಇದೆ, ಆದರೆ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ. ಯಾಕಾಗಲ್ಲ? ಅರೆ ಯೂಟ್ಯೂಬಲ್ಲಿದೆ, ಎಲ್ಲದರಲ್ಲಿದೆ, ಯಾಕ್ರಿ ಆಗಲ್ಲ ಅಂದರೆ ಹಂಗಿಲ್ಲ. ರವಿಚಂದ್ರನ್ ಅಂದರೆ ಕ್ವಾಲಿಟಿ ಸಿನಿಮಾ, ಈಶ್ವರಿ ಪ್ರೊಡಕ್ಷನ್ ಅಂದರೆ ಬೃಹತ್ ಸಿನಿಮಾ. ಆ ಸಿನಿಮಾ ಕ್ವಾಲಿಟಿ ಮತ್ತು ಬೃಹತ್ತಾಗಿ ಕಾಣಬೇಕಂದ್ರೆ ಇವತ್ತಿನ ಟೆಕ್ನಾಲಜಿಗೆ 4Kನೋ UHDನೋ ಏನೇನೋ ಇದೆಯಲ್ಲ, ಇವತ್ತಿನ ತಕ್ಕ ಹಾಗೆ ಡಾಲ್ಮಿ ಅಟ್ಮೋಸ್ ಸೌಂಡ್ ಎಲ್ಲ ಬರಬೇಕಲ್ವಾ? ಆ ಮಟ್ಟಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ಶಾಂತಿ ಕ್ರಾಂತಿ ಸಿನಿಮಾವನ್ನು ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ, ಇದಕ್ಕೋಸ್ಕರನೇ ಎತ್ತಿಟ್ಟು ಬಂದಿದ್ದೀನಿ. ಈ ಥರದ ರೀಲ್ ಪ್ರಸಾದ್ ಸ್ಟುಡಿಯೋದಲ್ಲಿ ಇತ್ತು. ಆದರೆ ಪ್ರಸಾದ್ ಲ್ಯಾಬ್ ಅಂತ ಹೇಳಿ ಏನು ಹೇಳ್ತಾರೆ ಅದು ಈಗಾಗಲೇ ಮುಚ್ಚಾಗಿದೆ. ಅವತ್ತಿನ ರೀಲ್ಸ್ಗಳನ್ನು ಲ್ಯಾಬ್ನಲ್ಲಿ ಇಡ್ತಾ ಇದ್ರು, ಒಂದು ಕಾಪಿನ. ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಮತ್ತೆ ಲ್ಯಾಬಿಗೆ ಹೋಗಿ ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಮತ್ತೆ ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ರು ಅವತ್ತಿನ ಅನುಗುಣವಾಗಿ. ಆದರೆ ಇದು ಡಿಜಿಟಲ್ ಕಾಲ. ಈ ರೀಲಿನಿಂದ ಸಿನಿಮಾ ಮತ್ತೆ ಇವತ್ತಿನ 4Kನೋ ಅಥವಾ ಇವತ್ತಿನ ಡಿಜಿಟಲ್ಲೋ ಆಗಿ ಬರೋದಕ್ಕೆ ಸಾಧ್ಯವಿಲ್ಲ. ಫಂಗಲ್ಸ್ ಬಂದ್ಬಿಟ್ಟಿದೆ ಪೂರ್ತಿ. ಆ ರೀಲ್ನ ಎತ್ತಿಟ್ಕೊಂಡಂಥ ಪರಿಸ್ಥಿತಿ ಪ್ರಸಾದ್ ಲ್ಯಾಬ್ಗೆ ಆಗಲಿಲ್ಲ. ಯಾಕಪ್ಪ ಅಂದರೆ ಯಾಕ್ರಿ ಆಗಲಿಲ್ಲ ಅಂದರೆ ಮೇಂಟೆನೆನ್ಸ್ ಖರ್ಚು. ಇವತ್ತಿನ ಕಾಲಕ್ಕೆ ರೀಲ್ ಅನ್ನೋದು ರೀಲ್ಸ್ ಆಗಿ ಹೋಗಿದೆ, ಮತ್ತೆ ಆ ಕಾಲ ಬರೋದಿಲ್ಲ. ಹಾಗಾಗಿ ಈ ರೀಲ್ ಸಿಗದೆ ಇರೋದು ಶಾಂತಿ ಕ್ರಾಂತಿ ರಿಲೀಸ್ಗೆ ಕಷ್ಟ ಆಗಿದೆ ಅಂತ ಹೇಳಿ ಒಂದು ಚಿಕ್ಕದಾಗಿ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಚಾರವಾಗಿ ರವಿಚಂದ್ರನ್ ಅವರ ಸಹೋದರ ಬಾಲಾಜಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನಮಗೆ ಈ ಸಿನಿಮಾ ರಿಲೀಸ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಒಂದಷ್ಟು ಟೆಕ್ನಿಕಲ್ ಎರರ್ ಇದೆ ಅಂಥೇಳಿ. ಈ ವಿಚಾರವಾಗಿ ಬಾಲಾಜಿಯವ್ರನ್ನ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಕನ್ನಡದ ಒಂದು ಸೂಪರ್ ಡೂಪರ್ ಅಥವಾ ಐಕಾನಿಕ್ ಅಥವಾ ಒಂದು ದೊಡ್ಡ ಮಾಡೆಲ್ ಸಿನಿಮಾ ನಾಗರ ಹಾವು ಸಿನಿಮಾನ ರಿಲೀಸ್ ಮಾಡಿದ್ರು. ಮತ್ತೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಸಂಸ್ಕರಣೆ ಮಾಡಿ ಆ ಸಿನಿಮಾದ ಕ್ವಾಲಿಟಿನ ಮತ್ತಷ್ಟು ಹೆಚ್ಚಿಸಿ ಅವತ್ತಿನ ವಿಜಯಭಾಸ್ಕರ್ ಅವರ ಮ್ಯೂಸಿಕ್ನ ಮತ್ತೆ ಇವತ್ತಿನ ಮ್ಯೂಸಿಕ್ಕಿಗೆ ಅಳವಡಿಸಿ ತುಂಬ ಕಷ್ಟಪಟ್ಟು ನಾಗರ ಹಾವು ಸಿನಿಮಾನ ರಿಲೀಸ್ ಮಾಡಿದ್ರು. ವಿಷ್ಣು ದಾದಾಭಿಮಾನಿಗಳು ಅದನ್ನ ಕೊಂಡಾಡಿದ್ರು. ಆದರೆ ಶಾಂತಿ ಕ್ರಾಂತಿಯನ್ನು ತರುವುದರಲ್ಲಿ ಈಶ್ವರಿ ಸಂಸ್ಥೆಗೆ ಆಗ್ತಾ ಇಲ್ಲ. ಯಾಕಂದರೆ ಅದರ ನೆಗೆಟಿವ್ ಅಥವಾ ಅರ್ಥ ಆಗೋ ಭಾಷೆ ಹೇಳಬೇಕಂದ್ರೆ ಅದರ ರೀಲ್ ಈಗ ಸರಿಯಾದ ಗುಣಮಟ್ಟದಲ್ಲಿಲ್ಲ. ಹಾಗಾಗಿ ಸಿನಿಮಾನ ರಿಲೀಸ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಸ್ವಲ್ಪ ನಮ್ಮಂಥ ಸಿನಿಮಾ ಪ್ರೇಕ್ಷಕರಿಗೆ, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಸ್ವಲ್ಪ ನೋವಾಗತ್ತೆ. ಅಯ್ಯೋ ಮತ್ತೆ ಆ ಸಿನಿಮಾ ಬಂದಿದ್ರೆ ಆಗ್ತಿತ್ತು, ನಾನು ಹುಟ್ಟೇ ಇರಲಿಲ್ಲ. ಆ ಸಿನಿಮಾನ ಮತ್ತೆ ನಾವು ಥಿಯೇಟ್ರಲ್ಲಿ ನೋಡಿ ಅವತ್ತು ಗೆಲ್ಲಿಲ್ಲಲ್ಲ ಇವತ್ತು ಗೆಲ್ಸೋಣ ಅಂತ ಮಾಡೋಗೋಯ್ತು, ಅಭಿಮಾನ ವ್ಯಕ್ತಪಡಿಸ್ಬೋದು. ಆ ಸಂದರ್ಭ ಆದರೂ ಪರವಾಗಿಲ್ಲ. ನೀವೆಲ್ಲ ಈಶ್ವರಿ ಸಂಸ್ಥೆಗೆ ಒಂದು ಆಶೀರ್ವಾದ ಅಥವಾ ಈಶ್ವರಿ ಸಂಸ್ಥೆಯ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡಿದ್ರೆ ಶಾಂತಿ ಕ್ರಾಂತಿ ಅನ್ನೋ ಥರದೇ ಸಿನಿಮಾಗಳನ್ನು, ಇನ್ನಷ್ಟು ಬೃಹತ್ ಸಿನಿಮಾಗಳನ್ನು ರವಿಚಂದ್ರನ್ ಕುಟುಂಬ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ? ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಾ ಇಲ್ಲ, ಆದರೂ ಮತ್ತೆ ಆ ಮೆಲಕನ್ನು ನಮ್ಗೆ ನಾವೇ ಯೋಚನೆ ಮಾಡಿಕೊಂಡು ಈ ಕಾಲವನ್ನು ತಳ್ಳೋಣ. ಕನ್ನಡ ಸಿನಿಮಾನ, ಒಳ್ಳೆಯ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾನ ಉಳಿಸೋಣ, ಬೆಳೆಸೋಣ ಅಂತ ಹೇಳಿ ಈ ಮುಖಾಂತರ ನಾನು ನಿಮ್ಮ ಮುಂದೆ ನಮ್ಮ ಮನದಾಳದ ಅಭಿಪ್ರಾಯನ ಹಂಚ್ಕೊತಾ ಇದ್ದೀನಿ. ಆತ್ಮೀಯ ಕನ್ನಡಿಗರೇ, ನಿಮ್ಮ ಆಶೀರ್ವಾದ ನನ್ನ